అప్పుడు 5 అడుగులు ఇస్తామంటారు కదా వాళ్ళు ಕುರಿಗಳೈತೆ ಮೇಕೆಗಳೈತೆ ಹಸು ಐತೆ ಎಲ್ಲ ಐತೆ ನಮ್ಗೆ ಆಗ್ತಾ ಇಲ್ಲ 3 ವರ್ಷದಿಂದ ಮೊನ್ನೆ ಹಾಕಿರೋದು ಸರ್ ಇಷ್ಟು 3 ವರ್ಷದಿಂದ ಕೊಟ್ಟಿರೋದು ಮೊನ್ನೆ ಸರ್ ಬರ್ಕೊಟ್ಟಿರೋದು ಮುಂಚೆನೆ ಹೇಳ್ಬೇಕಾಗಿತ್ತಲ್ಲ ನಮ್ಗೆ ಬರ್ಕೊಡಿ ಅಂತ ಸರ್ ನಮ್ಮ ರೋಡ್ ಸ್ವಲ್ಪ ಅಗಲೀಕರಣಕ್ಕೆ ಸ್ವಲ್ಪ ಈ ರೋಡೇ ಸರ್ ವಿಪರೀತ ಆಲ್ರೆಡಿ ರೋಡ್ ಹಾಕಿದ್ದೀನಿ ವಿಪರೀತ ರಶ್ ಟ್ರಾಫಿಕ್ ಅಂದ್ರೆ ಸಾಧ್ಯವಿಲ್ಲ ಸರ್ ಗಾಡಿಗಳು ಜಾಸ್ತಿ ಸ್ವಲ್ಪ ಅದು ಇದರಲ್ಲೇ 1 2 3 4 5 ಟರ್ನಿಂಗ್ಸ್ ಇದೆ ಅಲ್ಲಿ. ಹ್ಞೂ ಸರ್ ಅದು ಬ್ಲೈಂಡ್ ಆಗ್ಬೇಕು ಅದು ಆಗ್ಲೇಬೇಕು ಸರ್ ಬಂದ್ರು ಆರೋಗ್ಯ ಕೇಂದ್ರ ನಿಮ್ಮ ಎಲ್ಲರ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸರ್ ಬಂದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಪೂರ್ವ ಭಾಗದ ಕೋಚಿಮಲ್ ನಿರ್ದೇಶಕರಾದಂತಹ ಕಾಡೇನಹಳ್ಳಿ ನಾಗರಾಜಣ್ಣ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ಜಗದೀಶ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ ಬಂದಿದ್ದಾರೆ, ಯುವನಾಯಕರು ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀವಿ. ಅದೇ ರೀತಿ ನಮ್ಮ THO ಮೇಡಮ್ ಬಂದಿದ್ದಾರೆ, ಸುಗ್ನಾ ಮೇಡಮ್, ಅವ್ರಿಗೂ ಸ್ವಾಗತ ಬಯಸ್ತೀವಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರ ಒಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡರೇ, DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರಘುಪತಿ ರೆಡ್ಡಿಯವರೇ, ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರೇ, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರೇ, NR ಸತ್ಯಣ್ಣ ಅವರೇ, ಲಕ್ಷ್ಮಣವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಸೊ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈಗಷ್ಟೇ ನಮ್ಮ ಶಾಸಕರು ಹೇಳ್ತಾಯಿದ್ರು, ಸುಮಾರು ಆಯುಷ್ಮಾನ್ ಆರೋಗ್ಯ ಮಂದಿರ ಒಂದು ಅಡಿಯಲ್ಲಿ 7 ಗುದ್ದಲಿ ಪೂಜೆ ಮಾಡಬೇಕಾಗಿದೆ. ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ. ಯಾಕಂತ ಹೇಳಿದ್ರೆ ಪ್ರತಿ ಗ್ರಾಮಗಳಲ್ಲಿ ಒಂದಲ್ಲ ಒಂದು ರೀತಿ ಆರೋಗ್ಯ ಸಮಸ್ಯೆಗಳಿದೆ. ಸಮಸ್ಯೆ ಇದ್ದಾಗ ಅದನ್ನು ಸಕಾಲಕ್ಕೆ ಅದನ್ನು ಸದುಪಯೋಗಪಡಿಸ್ಕೊಳ್ಳೋದಕ್ಕೆ ಒಂದು ಆಸ್ಪತ್ರೆ ಭಾಳಷ್ಟು ಅತ್ಯವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು.
ಸೊ ಇದರಲ್ಲಿ ಏನಂತ ಹೇಳಿದ್ರೆ ಆರೋಗ್ಯಾಧಿಕಾರಿಗಳು ಯಾವಾಗಲೂ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲು ಎಷ್ಟೋ ಜನಕ್ಕೆ ಹಳ್ಳಿಗಳಲ್ಲಿ ಅವ್ರಿಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ, ಮತ್ತೊಂದಿಲ್ಲ, ಏನು ಪಾಪ ಅವ್ರು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ. ಸೊ ಅವರು ಟೆಸ್ಟ್ ಮಾಡ್ಕೊಳ್ದಿರ ಭಾಳಷ್ಟು ತೊಂದರೆಗೀಡಾಗ್ತಾ ಇರ್ತಕ್ಕಂಥದ್ದು ಭಾಳಷ್ಟು ನೋಡ್ತಾ ಇದ್ವಿ. ಇವತ್ತು ನಾವು ಸನ್ಮಾನ್ಯ ಮೋದಿಯವ್ರನ್ನ ನಾವು ಶ್ಲಾಘಿಸಬೇಕಾಗ್ತದೆ. ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟುಗೂಡಿ ಇವತ್ತು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಒಂದು ಉತ್ತಮ ಆರೋಗ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಇಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಯಾಕಂದರೆ ನಾವೆಲ್ಲರೂ ಕೂಡ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಅಂತ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕೇಂದ್ರಗಳು ಸ್ಥಾಪನೆ ಆಗ್ತಾ ಇರೋದ್ರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆಯನ್ನು ಜನರಿಗೆ ಕೊಡಲಿಕ್ಕೆ ಅದು ಭಾಳಷ್ಟು ಅನುವು ಮಾಡಿಕೊಡ್ತಾರೆ. ಈಗ ತಾನೇ ನಮ್ಮ ಶಾಸಕರು ಹೇಳ್ತಾಯಿದ್ರು, ಈಗಾಗಲೇ ನಮ್ಮ ತಾಲೂಕಿಗೆ 7 ಸ್ಯಾಂಕ್ಷನ್ ಆಗಿದೆ. ನಾನು ಇನ್ನೂ ಒಂದು 21 ಬರ್ಸ್ ಬಂದಿದ್ದೀನಿ. ಸೊ ಇನ್ನೂ ಒಂದು 21 ಕೇಂದ್ರಗಳನ್ನು ಈ ತಾಲೂಕಿಗೆ ತರ್ತೀನಿ. ಸೊ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಈ ತಾಲೂಕಿನ ಆರೋಗ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತಷ್ಟು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಗ್ರಾಮಾಂತರ ಪ್ರದೇಶಗಳಿಗೆ ಜನರಿಗೆ ಒಂದು ಉತ್ತಮವಾದಂಥ ಆರೋಗ್ಯ ಸೌಲಭ್ಯವನ್ನು ಕೊಡಬೇಕು, ಅದು ನನ್ನ ಇಚ್ಛೆ ಆಗಿದೆ. ಸೊ ಅದು ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕಲಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇನ್ನೂ ಒಂದು 21 ಬರ್ಸ್ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಅವನ್ನು ಕೂಡ ಈ ತಾಲೂಕಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ತೀನಿ ಅಂತ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಭಾಳಷ್ಟು ಈಗಂದ್ರೆ ಈ ಕೇಂದ್ರಗಳು ಸ್ಥಾಪನೆ ಆಗಿರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಸೊ ತಿಂಗಳಿಗೊಂದು ಅಥವಾ 2 ತಿಂಗಳಿಗೊಮ್ಮೆ ಶುಗರ್ ಇದೆಯಾ, ಬಿ ಪಿ ಇದೆಯಾ, ಮತ್ತೊಂದಿದೆಯಾ ಏನು ಅಂತ ಕೂಡ ಆವಾಗ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಆ ನಿಟ್ಟಿನಲ್ಲಿ ಅಂಥ ಆರೋಗ್ಯ ಕೇಂದ್ರಗಳು ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ. ಸೊ ಇದಕ್ಕೆ ಉದ್ಘಾಟನೆ ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೆ, ನಮ್ಮ ಎಲ್ಲ ಮುಖಂಡರುಗಳಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ಇಂಥ ಕೇಂದ್ರಗಳನ್ನು ತಾವೆಲ್ಲ ಸದುಪಯೋಗಪಡಿಸ್ಕೊಂಡು ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತೇನು ನಮ್ಮ ನಗರ ಭಾಗದ ಮುಳಬಾಗಿಲು ತಾಲೂಕಿನ ನಮ್ಮ ದೇವಮೂಲೆ ಅಂತ ಹೆಸರಾಗಿರ್ತಕ್ಕಂಥ ನಮ್ಮ ಬೈರ್ಕೂರು ಹೋಬಳಿದಲ್ಲಿ 2 ಆಯುಷ್ಮಾನ್ ಆಸ್ಪತ್ರೆಗಳನ್ನು ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಮೋದಿಯವರ ಕನಸು ಇವತ್ತು ಎಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿ ಕೂಡ ಆರೋಗ್ಯವನ್ನು ಕೊಡಬೇಕನ್ನೋ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ಎರಡೂ ಸೇರಿ ಅವಧಿಯಲ್ಲಿ ಸುಮಾರು ಕೆಳಗಡೆ ಒಂದು ಹಾಸ್ಪಿಟ್ಲು, ಮೇಲೆ ಡಾಕ್ಟ್ರ್ ಮನೆ, 24 ಗಂಟೆ ಅವೈಲೇಬಲ್ ಇರ್ತಕ್ಕಂಥ ಆಯುಷ್ಮಾನ್ ಆಸ್ಪತ್ರೆಗಳನ್ನು ಇವತ್ತು ಮಾಡಿದ್ದಾರೆ. ಇವತ್ತು 7 ಹಾಸ್ಪಿಟ್ಲನ್ನು ಈಗಾಗಲೇ ಬಿಡುಗಡೆ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು 21 ಹಾಸ್ಪಿಟ್ಲು ಕೂಡ ಈ 1 ಮಂತ್ 2 ಮಂತ್ಸಲ್ಲಿ ಅಲಾಟ್ಮೆಂಟ್ ಆಗ್ತದೆ. ಇದು ಯಾಕಂತಂದರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಇವನ್ ಪಿತಾಂಡ್ಲಪಲ್ಲಿ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ದುಬೈ ರಾಮು ಇರ್ಬೋದು, ನಮ್ಮ ಶಂಕರ್ ಇರ್ಬೋದು, ನಮ್ಮ ಸುರೇಶ್ ಅಣ್ಣ ಇರ್ಬೋದು, ಅವರು ಸಾಕಷ್ಟು ಬಾರಿ ಹೇಳ್ತಾರೆ ನಮ್ಮೂರಿಗೊಂದು ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ತಾಯಿದ್ರು. ಇನ್ನು ಸಾಕಷ್ಟು ಜನ ಮುಖಂಡರು ನಮ್ಮ ಕಡಪಲ್ಲಿ ನಾಗರಾಜ್ ಇರ್ಬೋದು ಎಲ್ಲ ಹೇಳ್ತಾಯಿದ್ರು ಇವ್ರಿಗೊಂದು ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ತಾಯಿದ್ರು. ಈಗಾಗಲೇ ಒಂದು ದೊಡ್ಡ ಐಮಾಸು ಒಂದು ಹಾಸ್ಪಿಟ್ಲ್ ಈಗಾಗಲೇ ಮಾಡಿಕೊಟ್ಟಿದ್ವಿ. ಇದು ವಿಶೇಷ ಏನಂತಂದರೆ ಇವತ್ತು ಗುದ್ಲಿ ಪೂಜೆ ಮಾಡಿಕೊಟ್ಟಿದ್ವಿ. 6 ಮಂತಲ್ಲಿ ಓಪನ್ ಮಾಡಿಕೊಡ್ಬೇಕು, ಕಂಡೀಷನ್ ಹಂಗೆ 6 ಮಂತಲ್ಲಿ ಓಪನ್ ಮಾಡಿಕೊಡ್ಬೇಕು ಅಂತ. ಈಗಾಗಲೇ ಇದು ಒಳ್ಳೆಯ ಕಾರ್ಯಕ್ರಮ. ಈಗಾಗಲೇ 7 ಆಯುಷ್ಮಾನ್ ಆಸ್ಪತ್ರೆಗಳನ್ನು ಮುಳಬಾಗಿಲು ತಾಲೂಕು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ರಾಷ್ಟ್ರ ಸರ್ಕಾರಕ್ಕೆ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 21 ಅಲಾಟ್ಮೆಂಟ್ ಆಗೋಕ್ಕೆ ಅವ್ರ ಅನುಮತಿಯನ್ನು ಕೇಳಿದ್ದೀನಿ. ರಾಜ್ಯ ಸರ್ಕಾರ ಮಾಡಿ ಕಳಿಸಿದ್ದೀವಿ, ರಾಷ್ಟ್ರಕೋಶ ವೆಯ್ಟ್ ಮಾಡ್ತಾಯಿದ್ವಿ. ಅದು ಬಂದ ಕೂಡಲೇ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಿ ಗಡಿನಾಡು ಭಾಗ ಎಲ್ಲ ಕಡೆ ಕೂಡ ಈ ಹಾಸ್ಪಿಟ್ಲ್ ಓಪನ್ ಮಾಡಿ ಎಲ್ಲ ಬಡಬಗ್ಗರಿಗೆ ಕೂಡ ನಮ್ಮ ಅಡ್ವೊಕೇಟ್ ಹೇಳ್ದಂಗೆ ಕೆಲವರಿಗೆ ಬಿ ಪಿ ಇದೆ, ಶುಗರ್ ಇಂದ ಗೊತ್ತಾಗ್ತಾ ಇಲ್ಲ. ಕೆಲವು ಏನಂತ ಹೇಳ್ತಾರೆ ಎದೆ ನೋವು ಅಂತಂದರೆ ಗ್ಯಾಸ್ಟ್ರಿಕ್ ಅನ್ಕೊಂತಾರೆ. ಬಟ್ ಆ್ಯಕ್ಚುಲಿ ಇವತ್ತು ಏನಾಗುತ್ತೆ ಅದನ್ನು ತುಂಬ ಮಿಸ್ಟೇಕ್ ಮಾಡ್ಕೊಂಡು ಇವತ್ತಿನ ಪ್ರಾಣ ಕಳ್ಕೊತಾ ಇದ್ದಾರೆ. ಅದರಿಂದ ಈ ಪ್ರಾಣ ಅಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಳ್ಳಿಗಾಡಿ ಪ್ರದೇಶಕ್ಕೆ ಜನಕ್ಕೆ ಈಸಿ ಆಕ್ಸೆಸ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಹಾಸ್ಪಿಟ್ಲ್ ಓಪನ್ ಮಾಡ್ತಾಯಿದ್ದೀವಿ. ಇದ್ರ ಮುಖಾಂತರ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು 6 ಮಂತಲ್ಲಿ ಓಪನ್ ಮಾಡಿಕೊಡ್ತೀವಿ. ಆದಷ್ಟು ಬೇಗ ಇದಕ್ಕೆಲ್ಲ ಡಾಕ್ಟರ್ಸು ಬರ್ತಾರೆ, 24 ಗಂಟೆ ಇಲ್ಲೇ ಸರ್ವಿಸ್ ಕೊಡ್ತಕ್ಕಂಥ ಡಾಕ್ಟರ್ಸ್ ಬರ್ತಾರೆ. ಈ ಅನುಕೂಲವನ್ನು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಎಲ್ಲ ಏನಿದೆ ಸರ್ ನಮ್ಮೂರಲ್ಲಿ CC ರೋಡು ಖುಷಿ ಇರ್ತದೆ ಪಂಚಾಯತ್